ನಮಸ್ಕಾರವನ್ನು ಮಾಡಿದ್ರು. ಹೌದಾ ಹೌದಾ? ಯಾಕೆ ವಾಯ್ಸು ಇಲ್ಲ? ಸೂರ್ಯ ನಮಸ್ಕಾರ ಏನಿದು, ಹೇಗೆ ಅಂತಂದ್ರೆ ಇದಕ್ಕೊಂದು ಪುರಾಣ ಕಥೆ ಇದೆ. ಹೇಳೋದು ನೋಡಿ, ಈ ನಿಮಗೆ ಹನುಮಂತ ಗೊತ್ತಲ್ವಾ, ಆಂಜನೇಯ? ಎಸ್, ಹನುಮಂತ ಚಿಕ್ಕ ಹುಡುಗ ನಿಂತರ ಬಾಲಕ ಇದ್ದಾಗ ಅವ್ರ ತಾಯಿಗೆ ಕೇಳಿದಂತೆ, ಅಂಜಲಿ ಅವ್ರ ತಾಯಿ, ಅಮ್ಮ ಅಮ್ಮ ನನಗೆ ಪ್ರಪಂಚದಲ್ಲಿರುವ ಅಷ್ಟು ವಿದ್ಯೆಗಳನ್ನು ಹೇಳ್ಕೊಡು ಅಂತ. ಆವಾಗ ಅಂಜಲಿ ಹೇಳಿದಂತೆ, ಮಗು ಹೌದಾ, ನೀನು ಎಲ್ಲವನ್ನೂ ಕಲಿಬೇಕಾ? ಹಾಗಾದರೆ ಒಂದು ಕೆಲಸ ಮಾಡು, ಸೂರ್ಯದೇವನನ್ನು ನೀನು ಭೇಟಿ ಮಾಡಬೇಕು. ಸೂರ್ಯದೇವನಿಗೆ ಎಲ್ಲ ವಿದ್ಯೆಗಳು ಗೊತ್ತು. ಆತ ಪ್ರಪಂಚವನ್ನು ಪರ್ಯಟನೆ ಮಾಡ್ತಾನೆ ಅಲ್ವಾ, ಸುತ್ತುತ್ತಾ ಇರ್ತಾನೆ. ಅವನಿಗೆ ಎಲ್ಲವೂ ಗೊತ್ತು. ನೀನು ಆತನ ಬಳಿ ಹೋಗಿ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳ್ತಾಳೆ ತಾಯಿ. ಆಗ ಹನುಮಂತ ಏನು ಮಾಡ್ದ, ಹೌದಾ ಅಮ್ಮ ಆಯಿತು ಅಂತೇಳಿ ಸೂರ್ಯದೇವನನ್ನು ಭೇಟಿ ಮಾಡ್ತಾನೆ ಹನುಮಂತ. ಆ ಸೂರ್ಯದೇವನನ್ನು ಕೇಳ್ತಾನೆ, ಸೂರ್ಯದೇವ ನನಗೆ ಈ ಪ್ರಪಂಚದಲ್ಲಿರೋ ಎಲ್ಲ ವಿದ್ಯೆಗಳನ್ನು ಕಲಿಸ್ಕೊಡು. ಆಗ ಆ ಸೂರ್ಯದೇವ ಹೇಳ್ತಾನೆ, ಅಯ್ಯೋ ಮಗು, ಮೊದಲನೇದಾಗಿ ನಾನು ತುಂಬ ಬ್ಯುಸಿ, ಯಾವಾಗಲೂ ಪರ್ಯಟನೆ ಮಾಡ್ತಾ ಇರ್ತೀನಿ, ನನಗೆ ಪುರ್ಸೊತ್ತೆ ಇಲ್ವಲ್ಲ, ನಿನಗೆ ಯಾವಾಗ ನಾನು ವಿದ್ಯೆ ಹೇಳ್ಕೊಡೋದು ಅಂತ. ಸೊ ಆವಾಗ ಹೇಳ್ತಾನೆ ಹನುಮಂತ, ಪರವಾಗಿಲ್ಲ ಸೂರ್ಯದೇವ, ನೀನು ರಥದಲ್ಲಿ ಹೋಗ್ತಾ ಇರು, ನಿನ್ನ ಜೊತೆ ನಾನು ಕೂಡ ಪ್ರಪಂಚ ಪರ್ಯಟನೆ ಮಾಡ್ತಾನೆ ವಿದ್ಯೆಗಳನ್ನು ಕಲ್ತ್ಕೋತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನೊಂದು ಏನು ಗೊತ್ತಾ, ನೀನು ನನಗೆ ಹೇಳ್ಕೊಡು, ನೀನು ಏನು ಅದ್ರ ಬಗ್ಗೆ ಭಯ ಪಡ್ಕೋಬೇಡ ಅಂತ. ಸರಿ ಆಯಿತು ಅಂತ ಹೇಳಿ ಸೂರ್ಯದೇವ ಒಪ್ಕೊಂಡು ಪ್ರಾರಂಭ ಮಾಡ್ತಾನೆ ವಿದ್ಯೆಯನ್ನು. ತನಗೆ ಏನು ಗೊತ್ತು ಎಲ್ಲ ವಿದ್ಯೆಗಳನ್ನು ಹನುಮಂತನಿಗೆ ದಾರಿ ಎರಿತಾನೆ. ಸೊ ಹಾಗಾಗಿ ಹನುಮಂತ ಅಂದರೆ ಶಕ್ತಿ ಯುಕ್ತಿ ಎಲ್ಲವುಗಳ ಸಮಾಗಮ ಅಂತ ಹೇಳೋದು ನಾವು ಹನುಮಂತನನ್ನು. ಯಾಕೆಂದರೆ ಅಷ್ಟು ಇದಿದೆ ಅವನಿಗೆ, ಎಲ್ಲ ಜ್ಞಾನವೂ ಕೂಡ ಇದೆ. ಆವಾಗ ವಿದ್ಯೆಯನ್ನು ಕಲಿತಂಥ ಹನುಮಂತ ಆ ಗುರುಗಳಿಗೆ, ಆ ಸೂರ್ಯನಿಗೋಸ್ಕರ ಪೋಸಸ್ಗಳನ್ನು ರೆಡಿ ಮಾಡ್ತಾನೆ, ನಮಸ್ಕಾರವನ್ನು ತಿಳಿಸೋಕ್ಕೆ, ತನ್ನ ಧನ್ಯವಾದಗಳನ್ನ ತಿಳಿಸೋಕ್ಕೆ. ಆ ಪೋಸಸ್ಸೇ ಈ ಸೂರ್ಯ ನಮಸ್ಕಾರ. ಅರ್ಥ ಆಯ್ತಾ? 12 ಆಸನಗಳನ್ನು ಮಾಡಿದವನು ಯಾರು? ಹನುಮಂತ. ಈ 12 ಆಸನಗಳ ಮೂಲಕ 12 ಪೋಸ್ಗಳನ್ನು ಮಾಡಿ ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾನೆ, ನನಗೆಲ್ಲ ವಿದ್ಯೆಗಳನ್ನ ಕಳಿಸ್ಕೊಟ್ಟೆ ಅಂತ. ಆ ಹನುಮಂತ ರೂಪಿಸಿದಂತಹ ಏನು ಆಸನಗಳು ಇವು ನೀವು ಹಾಕ್ತಾ ಇರೋದು ಸೂರ್ಯ ನಮಸ್ಕಾರದ ಪೋಸ್ಗಳು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಇದೇನು ಹಿನ್ನೆಲೆವೇನು ಅಂತ ಇರೋದು ಸೂರ್ಯ ನಮಸ್ಕಾರ. ಹಾಗಾಗಿ ಸೂರ್ಯನಿಗೆ ನಮಿಸೋದು ಅಂತಂದರೆ ನಾವೆಲ್ಲ ಶಕ್ತಿಗಳನ್ನು ಪಡ್ಕೊಂಡ ಹಾಗೆ. ಆಮೇಲೆ ಈ ಸೂರ್ಯ ನಮಸ್ಕಾರದಲ್ಲಿ ಎಲ್ಲವೂ ಇದೆ, ಎಲ್ಲ ಏನೋ ನಮಗೆ ಮೆಮೊರಿ ಪವರ್ ಚೆನ್ನಾಗಾಗುತ್ತೆ ಆಯಿತಾ, ನಾವು ಚುರುಕು ಆಗ್ತೀವಿ, ಆಕ್ಟಿವ್ ಆಗ್ತೀವಿ. ಆಮೇಲೆ ನಿಮ್ಮ ಇಮ್ಯುನಿಟಿ ಪವರ್ ಏನಂತೀವಲ್ಲ, ರೋಗ ನಿರೋಧಕ ಶಕ್ತಿ, ಅದು ಕೂಡ ಚೆನ್ನಾಗಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆಮೇಲೆ ನಿಮಗೆ ಸೂರ್ಯನಿಂದ ಸಿಗುವ ವಿಟಮಿನ್, ಡಿ ವಿಟಮಿನ್, ಯಾವ ವಿಟಮಿನ್? ಡಿ ವಿಟಮಿನ್, ಅದೆಲ್ಲ ಸಿಗುತ್ತೆ ಬೆಳಗ್ಗೆ ಟೈಮು ಅವನಿಗೆ ಮುಖ ಮಾಡಿ ನಿಂತಾಗ. ಆಮೇಲೆ ಇನ್ನೇನು ಅನುಕೂಲ ಇದೆ? ಏನು ಸ್ನಾಯುಗಳು ಬಲವರ್ಧನೆಗೊಳ್ತವೆ. ಸ್ನಾಯುಗಳು ಅಂತಂದ್ರೆ ಏನು? ಗಟ್ಟಿ ಆಗ್ತೀರಾ, ಬೋನ್ಸ್ ಎಲ್ಲ ಚೆನ್ನಾಗಾಗುತ್ತೆ ನಿಮಗೆ ಚೆನ್ನಾಗಿ ಮಾಡೋದ್ರಿಂದ. ಇದೊಂದು ಯಾವುದು ಮಾಡೋಕ್ಕಾಗಲಿಲ್ಲ ಅಂದರೂ ವಾರ್ಮ್ ಅಪ್ ಮಾಡಿಕೊಂಡು ಸೂರ್ಯ ನಮಸ್ಕಾರನಾದರೂ ಪ್ರತಿದಿನ ನೀವು ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಓಕೆ, ಥ್ಯಾಂಕ್ ಯು.